ಆಕಾಶ ಕೆಂಪಗಿದೆ. ಮಾಮೂಲಾಗೆ ಇದೆಯಲ್ಲ. ಕೋಡ್ ವರ್ಡ್ ಫೋನ್ ನಲ್ಲಿ ಹೇಳಿದ್ನಲ್ಲ. ದೇಶದ್ರೋಹಿಗಳ ರಕ್ತದಿಂದ ಬಂದ ಕೆಂಪು. ಗುಡ್. ಮೂರ್ತಿ, ರಮಣ ಮೂರ್ತಿ. ಅಭಿಷೇಕ್ ಹೆಗಡೆ. ಈ ಕೋಡ್ ವರ್ಡ್ಸ್ ಎಲ್ಲ ಯಾಕೆ? ಸೇಫ್ಟಿಗೋಸ್ಕರ. ಅಂದ್ರೆ ಮೇಲ್ ನೋಡು. ಏನದು? ವಿಮಾನದಲ್ಲಿ ಇರೋರ್ ಬಗ್ಗೆ ನನಗೆ ಅನುಮಾನ. ಮೈಕ್ ತಂದಿದ್ದೀರಾ? ಕ್ಯಾಶ್ ತಂದಿದ್ದೀರಾ? ಪ್ರತಿಯೊಬ್ಬ ಮನುಷ್ಯನ್ಗೂ ತನ್ನ ಬಗ್ಗೆ ಬೇರೆಯವರು ಏನ್ ಅನ್ಕೋತಾರೆ ತಿಳ್ಕೊಳ್ಳೋದು ಕುತೂಹಲ ಇದ್ದೇ ಇರುತ್ತೆ. ಅದು ಸಹಜ ಬಿಡಿ. ಅದಕ್ಕೋಸ್ಕರ ನಾನೇನ್ ಮಾಡಿದೆ ಗೊತ್ತಾ? ಇದೆಲ್ಲ ರಾತ್ರಿ ನಾನು ಟಿವಿಲಿ ಕೇಳಿದ್ದೆ. ಬಿಸ್ನೆಸ್ ಮಾಡೋಕ್ ಮುಂಚೆ ಇದನ್ನ ಹೇಳೋದು ನನ್ನ ಅಭ್ಯಾಸ. ಇದು ಮೈಕ್, ಇದು ರಿಸೀವರ್, ಇದು ಆಂಟಿನಾ. ಇದೆಲ್ಲ ಮೇಡ್ ಇನ್ ಜಪಾನ್. ಇದು ಇಂಡಿಯಲ್ಲಿ ಕೆಲಸ ಮಾಡುತ್ತಾ? ಜೋಕ್. ಮೈಕ್ ನಿನ್ನೆ ರಾತ್ರಿ ಟಿವಿಲಿ ಇದೆಲ್ಲ ನಾನೇ ಕಂಡಿಡಿದೆ ಅಂತ ಹೇಳಿದ್ರಿ. ಅದನ್ನು ಇದೆ. ಅದನ್ನೇ ತೋರಿಸ್ಬೋದಿತ್ತಲ್ಲ. ಅದು ಸರಿಯಾಗಿ ಕೆಲಸ ಮಾಡಲ್ಲ. ನೋಡ್ತೀರಾ? ಬೇಡ, ನೀವೇ ಇಟ್ಕೊಳ್ಳಿ. ಇದನ್ನ ನೀವು ಇಟ್ಕೊಳ್ಳಿ. ಇದು ಹೇಗೆ ವರ್ಕ್ ಮಾಡುತ್ತೆ ನೋಡಿ. ನೀವು ಯಾರ ಮಾತು ಕೇಳಬೇಕು ಅಂತೀರಾ ಅವ್ರ ಟೇಬಲ್ ಕೆಳಗಡೆ ಈ ಮೈಕ್ ನ ಫಿಕ್ಸ್ ಮಾಡಿ. ಈ ಆಂಟಿನ ನಿಮ್ ಟೇಬಲ್ ಕೆಳಗಡೆ ಫಿಕ್ಸ್ ಮಾಡ್ಕೊಳ್ಳಿ. ಈ ರಿಸೀವರ್ ನ ನಿಮ್ ಕಿವಿಗೆ ಹಾಕೊಳ್ಳಿ. ನಮ್ಮ ಆಫೀಸಲ್ಲಿ 20 ಟೇಬಲ್ಗಳಿದೆ. ನೋ ಪ್ರಾಬ್ಲಮ್. 20 ಮೈಕ್ ನ ಪರ್ಚೇಸ್ ಮಾಡ್ಕೊಳ್ಳಿ. ಒಂದ್ ಸಾಲಲ್ವಾ? ಸಾಲತ್ತೆ. ಹಾಗೆ ಈ ಮೈಕ್ ನ ಒಂದ್ ಟೇಬಲ್ ಕೆಳಗಡೆ ಫಿಕ್ಸ್ ಮಾಡ್ಬಿಟ್ಟು 20 ಜನರನ್ನು ಅಲ್ಲೇ ಬಂದ್ ಮಾತಾಡಿ ಅಂತ ಹೇಳಿ. ಜೋಕ್. ಮೈಕ್ ನಾನು ಇದನ್ನ ಟೆಸ್ಟ್ ಮಾಡ್ಬೋದಾ? ಸಾರ್, ಅದು ಮೇಡ್ ಇನ್ ಜಪಾನ್. ನನ್ ಡೌಟ್ ಇದ್ರ ಮೇಲಲ್ಲ, ನಿಮ್ಮ ಮೇಲೆ. ಜೋಕಾ? ನೋ ಜೋಕ್. ಪ್ಲೀಸ್ ಕಮ್, ಪ್ಲೀಸ್. ಹಾಯ್ ಬೇಬ್, ನಾನು ನೀಲು, ಜಯನಗರಿಂದ. ನಮ್ಮ ಮಮ್ಮಿ ಡ್ಯಾಡಿ ಇಬ್ರು ಮನೇಲಿಲ್ಲ. ನಿನ್ಗೋಸ್ಕರ ನಮ್ಮ ಮನೆ ಬಾಗ್ಲು ತೆಗ್ದೇ ಇರುತ್ತೆ. ಬರ್ತೀಯ ತಾನೆ? ಓಕೆ ಸ್ವೀಟಿ, ಐ ಲವ್ ಯು, ಟೇಕ್ ಕೇರ್. ಯು ನಾಟಿ. ನಾನು ಇದ್ರ ಎಷ್ಟೊಂದು ಮಾತಾಡ್ಬೇಕಂತಿದ್ದೆ, ಆದ್ರೆ ಇಲ್ಲೊಬ್ಬ ಡರ್ಟಿ ಫೆಲೋ ನನ್ನೇ ನೋಡ್ತಾ ಇದ್ದಾನೆ ಕಣ್ಕೊಂಡ್ ಬಿಟ್ಕೊಂಡು. ಅದ್ ಯಾಕೆ ಹಿಂಗ್ ನೋಡ್ತಿದ್ದಾನಪ್ಪ? ಸರಿ, ಓಕೆ, ಆಮೇಲೆ ಮಾಡ್ತೀನಿ. ಅವ್ನು ಹೋಗ್ತಾನೆ ಇಲ್ಲ, ನನ್ನೇ ನೋಡ್ಕೊಂಡು ನಿಂತಿದ್ದಾನೆ. ಸರಿ, ನಾನು ಆಮೇಲೆ ಮಾಡ್ತೀನಿ. ಬಾಯ್ ಸ್ವೀಟಿ, ಬಾಯ್. ಮೈಕ್ ಈಸ್ ರೀಸನಬಲಿ ವರ್ಕಿಂಗ್. ರಮಣ ಮೂರ್ತಿ.